ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹೌದು, ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿಗೆ ಸಿಎಂ ಆದೇಶ ಮಾಡಿದ್ದಾರೆ. ನಮಗೆ ತಿಳಿದಿರುವಂಥ ಕಾರಣಗಳನ್ನು ಖಂಡಿತವಾಗ್ಲೂ ಕೋರ್ಟ್ಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಆದರೆ ಕೋರ್ಟ್ ಅದನ್ನು ಹೇಗೆ ಅರ್ಥೈಸಿಕೊಂಡಿದೆ ನಮಗೆ ಗೊತ್ತಿಲ್ಲ. ನಾವು RSS ಅಂತ ಹೇಳಿಲ್ಲ, ಕೋರ್ಟ್ಗೆ ಉದ್ದೇಶವನ್ನು ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಬಿಜೆಪಿ ಬೇರೆ ಬೇರೆ ರೀತಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅಲ್ಲ, ನಾವು ಅದನ್ನ ಡಬಲ್ ಬೆಂಚಿಗೆ ರಿವ್ಯೂ ಹಾಕೋದಕ್ಕೆ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ. ಅದನ್ನ ರಿವ್ಯೂ ಮಾಡ್ತೀವಿ, ಪೆಟಿಷನ್ ಹಾಕ್ತೀವಿ. ಸಮರ್ಥನೆ ಮಾಡ್ಕೊಂಡು ಎಲ್ಲ ಒಂದು ಕಡೆ ವಿಫಲ ಆಯ್ತು ಅಂತ ಸರ್ಕಾರ ವಿಚಾರದಲ್ಲಿ ಇದೆಲ್ಲ ಆಗ್ತಾ ಇರುತ್ತೆ. ಕೋರ್ಟ್ಗಳು ಆದೇಶಗಳು ಕೊಡ್ತಾ ಇರ್ತಾರೆ, ನಾವು ಅಪೀಲ್ ಹಾಕಲೇಬೇಕಾಗುತ್ತೆ. ನಮಗೆ ತಿಳಿದಂಥ ಕಾರಣಗಳನ್ನು ನಾವು ಕೊಡ್ತೇವೆ. ಡಬಲ್ ಬೆಂಚಲ್ಲಿ ಏನಾಗುತ್ತೆ ನೋಡೋಣ. ಒಬ್ಬರು ಬಿಜೆಪಿ ಬೇರೆ ಬೇರೆ ರೀತಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅಲ್ಲ, ನಾವು ಅದನ್ನ ಡಬಲ್ ಬೆಂಚಿಗೆ ರಿವ್ಯೂ ಹಾಕೋದಕ್ಕೆ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ. ಅದನ್ನ ರಿವ್ಯೂ ಮಾಡ್ತೀವಿ, ಪೆಟಿಷನ್ ಹಾಕ್ತೀವಿ. ಸಮರ್ಥನೆ ಮಾಡ್ಕೊಂಡು ಎಲ್ಲ ಒಂದು ಕಡೆ ವಿಫಲ ಆಯ್ತು ಅಂತ ಸರ್ಕಾರ ವಿಚಾರದಲ್ಲಿ ಇದೆಲ್ಲ ಆಗ್ತಾ ಇರುತ್ತೆ. ಕೋರ್ಟ್ಗಳು ಆದೇಶಗಳು ಕೊಡ್ತಾ ಇರ್ತಾರೆ, ನಾವು ಅಪೀಲ್ ಹಾಕಲೇಬೇಕಾಗುತ್ತೆ. ನಮಗೆ ತಿಳಿದಂಥ ಕಾರಣಗಳನ್ನು ನಾವು ಕೊಡ್ತೇವೆ. ಡಬಲ್ ಬೆಂಚಲ್ಲಿ ಏನಾಗುತ್ತೆ ನೋಡೋಣ. ಒಬ್ಬರು ಬಿಜೆಪಿ ಬೇರೆ ಬೇರೆ